ಅಲ್ಲ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ರಿ, ರೆಡ್ ಕಾರ್ನರ್ ಇಶ್ಯೂ ಮಾಡ್ತೀವಿ ಅಂತ ಅಂದ್ರಿ. ಏನು ಚುರುಕಾಗಿ ಕೆಲಸ ಮಾಡ್ತು ಅಂತ ಅಂದ್ರೆ ಸರ್ಕಾರ, ಅಯ್ಯೋ ನಾವು ಹಿಂಗೆ ಕೆಲಸ ಮಾಡ್ತೀವಿ ಅನ್ನೋ ತರ ಇತ್ತು. ಬಟ್ ನಾನು ಹೇಳ್ತಾ ಇರೋದು, ದದ್ದಲ್ ಅವರು ಸೆಷನ್ಗೂ ಬಂದು ಹೋಗಿದ್ದಾರೆ ಅಂದ ಮೇಲೆ ಈಗ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಕೇಳ್ಪಡ್ತಾ ಇದೀವಿ. ಸೊ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ? ಹಂಗಾದ್ರೆ ನೀವು ಮುಖ್ಯಮಂತ್ರಿ ನಿಮ್ಮ ಶಾಸಕರನ್ನೇ ಹಿಡಿದಿಟ್ಕೊಳಕ್ ಆಗದೆ ಇರೋಂತ ಮುಖ್ಯಮಂತ್ರಿ ಆಗಿದ್ದಾರಾ ಸಿದ್ದರಾಮಯ್ಯನವರು ಅನ್ನೋದು ಒಂದು ನಮ್ಗೆ ಪ್ರಶ್ನೆ ಕಾಡ್ತಾ ಇರೋದು. ಒಂದು ಕಳ್ಳರು ಎಲ್ರು ಅನ್ನೋ ರೀತಿಯಲ್ಲಿ ಚರ್ಚೆ, ಮತ್ತೊಂದ್ ಕಡೆ ಯಾವ ತನಿಖಾ ಸಂಸ್ಥೆನೂ ಸರಿಯಾಗಿ ನಾವು ವಿಶ್ವಾಸ ಇಡೋಂಗಿಲ್ಲ. ಇವತ್ತು ರೇವಣ್ಣ ಅವ್ರು ಹೇಳ್ಬಿಟ್ರು ಡಿಜಿ ನಾಲಾಯಕ್, ಅನ್ಫಿಟ್ ಟು ಬಿ ಡಿಜಿ ಅಂತ ಹೇಳಿ. ಇನ್ನೊಂದ್ ಕಡೆ ಸುರೇಶ್ ಕುಮಾರ್ ಅನುಭವಸ್ಥರು ಬಿಜೆಪಿಯಲ್ಲಿ ಇರ್ತಕ್ಕಂಥ ಅತ್ಯಂತ ಹಿರಿಯ ಶಾಸಕರ ಪೈಕಿ ಅವ್ರು ಹೇಳ್ತಾರೆ SIT ಅಂದ್ರೆ ಶಿವಕುಮಾರ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಟಿವ್ ಟೀಮ್ ಅಂತ ಹೇಳಿ. ಒಂದೊಂದು ತನಿಖಾ ಸಂಸ್ಥೆಗೂ ಒಂದೊಂದು ಬ್ಯಾಡ್ಜ್ ಕೊಡ್ತಾ ಯಾವ ತನಿಖಾ ಸಂಸ್ಥೆ ತನಿಖೆ ಮಾಡಿದ್ರೂ ಕೂಡ ಅದು ವಿಶ್ವಾಸನಾರ್ಹವಾಗಿ ಉಳಿಯುವಂಥದ್ದಲ್ಲ ಅಂತ ಹೇಳಿ ಬ್ಯಾಡ್ಜ್ ಕೊಟ್ಬಿಟ್ರೆ ಜನ ಅಲ್ಲಿಗೆ ರಾಜಕಾರಣಿಗಳನ್ನು ನಂಬೋ ಹಂಗಿಲ್ಲ, ತನಿಖಾ ಸಂಸ್ಥೆಗಳನ್ನು ನಂಬೋ ಹಾಗಿಲ್ಲ. ತನಿಖಾ ಸಂಸ್ಥೆಗಳು ಯಾರ ನಿಯಂತ್ರಣದಲ್ಲಿರುತ್ತೆ? ಈ SIT ಅಂತ ಇವೆಲ್ಲವೂ ಸಹಿತ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುತ್ತೆ. CBI, ED, IT ಇವೆಲ್ಲವೂ ಸಹಿತ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುತ್ತೆ. ಯಾರು ನನ್ನ ನಿಯಂತ್ರಣದಲ್ಲಿ ಯಾವುದಾದ್ರು ಸಂಸ್ಥೆ ಇದ್ರೆ ನಾನು ಅದನ್ನು ನಿಯಂತ್ರಣ ಮಾಡ್ತೀನಿ. ಯಾರ ಮೇಲೆ ನೀವು ಚೂ ಬಿಡ್ತೀಯೋ ಅಲ್ಲಿ ಹೋಗಿ ಅಟ್ಯಾಕ್ ಮಾಡುತ್ತವೆ. ಸೊ ಆದ್ದರಿಂದ ಯಾವುದೇ ತನಿಖಾ ಸಂಸ್ಥೆಗಳು ಇವಾಗ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಂಡು ಬಂದಿಲ್ಲ. ಯಾಕೆಂದರೆ ಅದಕ್ಕೆ ಹಲವಾರು ಉದಾಹರಣೆಗಳನ್ನ ಕೊಡಬಹುದು. ಕೇಂದ್ರ ಸರ್ಕಾರದ ED, CBI ಯಾರ ವಿರುದ್ಧ ಹೋಗಿದೆ ಇಲ್ಲಿವರೆಗೂ ಅನ್ನೋದು ನೀವು ಗಮನಿಸ್ತಾ ಹೋದ್ರೆ ಲಿಸ್ಟ್ನ. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಅಂತ ಏನಿದೆಯಲ್ಲ ಇವ್ರ ಅಂಡರಲ್ಲಿ ಪೊಲೀಸ್ ಇಲಾಖೆ ಇರುತ್ತೆ, ಇವ್ರ ಅಂಡರಲ್ಲಿ SIT ಅಂತ ಇರುತ್ತೆ. ಇವುಗಳೆಲ್ಲವೂ ಸಹಿತ ಇನ್ನೊಂದಿದೆ ಲೋಕಾಯುಕ್ತ ಅಂತ. ಅವಾಗ ಸಂತೋಷ್ ಹೆಗಡೆ ಅವರು ಇದ್ದಾಗ ಅದು ತುಂಬಾ ಪ್ರಬಲಶಾಲಿ ಆಗಿತ್ತು. ಆ ನಂತರ ಅದರದ್ದು ಹಲ್ಲು ಮುರಿದು ಹಾಕಿದ್ರು. ಇವಾಗ ನೋಡಿದ್ರೆ ಅದು ಇದೆಯೋ ಇಲ್ವೋ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಇದ್ರೂ ಸಹಿತ ಯಾವುದೋ ಒಂದು ಚಿಕ್ಕ ಚಿಕ್ಕ ಮೀನುಗಳನ್ನ ಇಟ್ಕೊಂಡು ಕೂತ್ಕೊಳ್ಳುತ್ತೆ, ತಿಮಿಗಳನ್ನ ಬಿಟ್ಬಿಡುತ್ತೆ. ಸೊ ಈ ರೀತಿಯಾಗಿ ತನಿಖಾ ಸಂಸ್ಥೆಗಳು ರಾಜಕೀಯ ಪಕ್ಷಗಳ ಅಥವಾ ರಾಜಕೀಯ ಸರ್ಕಾರಗಳ ನಿಯಂತ್ರಣದಲ್ಲಿ ಎಲ್ಲಿವರೆಗೂ ಇರುತ್ತೆ ನೋಡಿ ಮೇಡಮ್, ಅಲ್ಲಿವರೆಗೂ ಅವುಗಳನ್ನು ನಾವು ನಂಬಲಿಕ್ಕೆ ಸಾಧ್ಯತೆಗಳಿಲ್ಲ. ಸುಮ್ಮನೆ ಇವರು CBI ವಹಿಸಿ ಅಂತ ಇವ್ರು ಹೇಳ್ತಾರೆ, ನಾವೇ ವಹಿಸೋದು ನಮ್ಮದೇ SIT ಇದೆ, ನಮ್ಮ ಪೊಲೀಸ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗಾದಾಗ ಯಾರಿಗೆ ವಹಿಸಿದರೆ ಸತ್ಯ ಹೊರಗಡೆ ಬರುತ್ತೆ? ಎಲ್ಲದರಲ್ಲೂ ಸಹಿತ ಮತ್ತೆ ರಾಜಕೀಯ ಹಿತಾಸಕ್ತಿಗಳೇ ಕೆಲಸ ಮಾಡ್ತವೆ, ಪಕ್ಷ ಹಿತಾಸಕ್ತಿಗಳೇ ಕೆಲಸ ಮಾಡ್ತವೆ, ವ್ಯಕ್ತಿಗತ ಹಿತಾಸಕ್ತಿಗಳೇ ಕೆಲಸ ಮಾಡ್ತವೆ ಹೊರತಾಗಿ ನ್ಯಾಯವನ್ನ ಪ್ರತಿಪಾದಿಸುವುದಿಲ್ಲ, ಸತ್ಯವನ್ನ ಹುಡುಕುವುದಿಲ್ಲ. ಅವರೆಲ್ಲರೂ ಸಹಿತ ತಮ್ಮ ಬಳಗದ ಕಳ್ಳರನ್ನ ಹುಡುಕುವುದು, ಮತ್ತೊಬ್ಬ ಬಣದ ಕಳ್ಳರನ್ನ ಎಕ್ಸ್ಪೋಸ್ ಮಾಡುವುದು, ಇದು ಒಂದು ಕೆಲಸವನ್ನ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾವೆ. ಆದ್ದರಿಂದ ಎಲ್ಲಾ ತನಿಖಾ ಸಂಸ್ಥೆಗಳು ಸಹಿತ ರಾಜಕೀಯ ನಿಯಂತ್ರಣದಿಂದ ಹೊರಗಡೆ ಬರಬೇಕು. ಎಲ್ಲವೂ ಸಹಿತ ಸ್ವಾಯತ್ತ ಸಂಸ್ಥೆಗಳಾಗಬೇಕು. ಎಲ್ಲ ಸಂಸ್ಥೆಗಳಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಆವಾಗ ಮಾತ್ರ ಇಂತಹ ಹಗರಣಗಳು ನಿಜಕ್ಕೂ ತಾರ್ಕಿಕ ಅಂತ್ಯವನ್ನು ಕಾಣಲು ಸಾಧ್ಯ ಆಗುತ್ತೆ. ಬಿಜೆಪಿ ಅವ್ರದೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಟ್ವೀಟ್, ನೀವು ಉತ್ತರ ಕೊಡಬೇಕು ಇದು ಸರ್, ಅದಕ್ಕೆ ಹಟ್ಟಿಯವರು ಉತ್ತರ ಕೊಡ್ಲಿ. ಎಷ್ಟೆಲ್ಲ ಹಗರಣಗಳು ಬೆಳಕಿಗೆ ಬರ್ತಿದೆ ಅಂತಂದ್ರೆ ಮುಂದೊಂದು ದಿನ ನೀವು ಬೇರೆ ಎಲ್ಲ ಅನುದಾನ ಕಟ್ ಮಾಡಿ ಜೈಲುಗಳಿಗೆ ಅನುದಾನ ಕೊಡಬೇಕು, ಯಾಕಂತಂದ್ರೆ ಭರ್ತಿ ಆಗೋಗ್ತಿದೆ ಜೈಲು, ವಿಶೇಷವಾದ ಜೈಲು ಅನುದಾನ ಕೊಡಿ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮುಖ್ಯಮಂತ್ರಿಗಳಿಗೆ ಕೋರಿಕೆ ಸಲ್ಲಿಸುವಂತಹ ಸಂದರ್ಭ ಬಂದ್ಬಿಡುತ್ತೆ ಅಂತ ಹೇಳಿ ಬಿಜೆಪಿ ಅವರ ಆರೋಪ. ಮೇಡಮ್ ನೋಡಿ, ಮತ್ತೊಬ್ಬರು ಮಾತುಗಳನ್ನ ಕೇಳಿಕೊಂಡು ಆ ವಿಷಯದ ಬಗ್ಗೆ ತನಿಖೆ ಮಾಡುವ ಪರಿಸ್ಥಿತಿ ರಾಜ್ಯದಲ್ಲಿ ಹಂಗಾಗುವಂತ ವ್ಯವಸ್ಥೆ ಈಗ ಕೇಂದ್ರ ಸರ್ಕಾರದ ಅಭಿಯಾನದಲ್ಲಿ ED ಇದೆ. ಅವ್ರು ಏನು ಒತ್ತಾಯ ಮಾಡ್ತಾರೆ, ಅವ್ರ ಕಂಟ್ರೋಲ್ ಏನಿರುತ್ತೆ ಅದನ್ನ ಬಂದು ಇವ್ರು ತನಿಖೆ ಮಾಡ್ತಾರೆ. ಹಾಗಾದ್ರೆ SITಗೆ ಏನು ಬೆಲೆ ಉಳಿಯೋದಿಲ್ಲ. ಹಾಗಾಗಿ ನಾವು ನೇರವಾಗಿ ಹೇಳೋದಿಷ್ಟೇ, ಯಾರೇ ತಪ್ಪು ಮಾಡಲಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕಾಗಿದ್ದು ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅದರ ಧರ್ಮ. ಹಾಗಾಗಿ ಈಗಲೂ ನಾವು ಸ್ಪಷ್ಟಪಡಿಸ್ತೇವೆ, ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಸ್ಪಷ್ಟವಾದ ಒಂದು ಉತ್ತರ. ಅಲ್ಲ ಸರ್, ನೀವು ಹೇಳ್ತೀರಿ ಇಷ್ಟೊಂದು ಅಂದರೆ ನೀವು ಹೇಳ್ದಂಗೆ ಆಗ್ಬಿಡುತ್ತೆ ಅನ್ನೋ ವಿಶ್ವಾಸ ನಮಗೂ ಇದೆ. ಬಟ್ ಆಗೋ ರೀತಿಯಲ್ಲಿ ಘಟನೆಗಳಾಗ್ತಾ ಇದೆಯಾ? ಒಂದಲ್ಲ ಎರಡಲ್ಲ. ಅಲ್ಲ ಸರ್, ಮೂಡ ಆಯ್ತು, ವಾಲ್ಮೀಕಿ ಆಯ್ತು, ಇವಾಗ ಪ್ರವಾಸೋದ್ಯಮ ಇಲಾಖೆ, ಬಾಗಲಕೋಟೆಯ ಪ್ರವಾಸೋದ್ಯಮ ಇಲಾಖೆ, ರಾಜಣ್ಣ ಅವ್ರ ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಅಪೆಕ್ಸ್ ಬ್ಯಾಂಕು ಒಂದೊಂದೇ ಬರ್ತಾ ಇದೆ ಆಚೆ. ನಾನು ಅದಕ್ಕೆ ಹೇಳಿದ್ದು, ಜೈಲುಗಳ ತುಂಬಾ ಹಾಲಿ ಮಾಜಿ ಶಾಸಕರು ಸಚಿವರು ಕೂಡ ತುಂಬ ಹೋಗೋ ಸಮಯ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ಈಗ ಮುಂದಿನ ಜನಾಂಗಕ್ಕೆ ಇದೊಂದು ಪಾಠ ಆಗಬೇಕು. ಯಾಕಂದರೆ ಜನ ನೋಡ್ತಾ ಇದ್ದಾರೆ, ಹೊಸ ಪೀಳಿಗೆಗೂ ಸಹ ಇದನ್ನು ತೋರಿಸುವಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದು ಸಹ ನಮ್ಮ ಸರ್ಕಾರದ ಒಂದು ಧರ್ಮ. ನಾವು ಸರ್ಕಾರ ನಡೆಸ್ತಾ ಇದ್ದೇವೆ ಅಂದರೆ
ಯಾರೇ ತಪ್ಪು ಮಾಡಲಿ, ಅಷ್ಟೇ ದೊಡ್ಡವರಾಗಿರಲಿ, ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕಾಗಿದ್ದು SIT ಆಗಲಿ ED ಆಗಲಿ ಅದರ ಧರ್ಮ. ಆ ನಿಟ್ಟಿನಲ್ಲಿನೇ ನಾವು ಕೆಲಸ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ಈಗಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಕಾಂಗ್ರೆಸ್ಸಿಂದ ಸ್ಪಷ್ಟಪಡಿಸ್ತಾ ಇದ್ದೇವೆ. ಅವರು ಕತ್ಲಲ್ಲಿ ಗುದ್ದಾಡ್ತಾ ಇದ್ದಾರೆ ಮೇಡಮ್. ನಾ ಹೇಳ್ತಾ ಇರುವಂಥದ್ದು ಸರ್, ಇವಾಗ ವಿಶ್ಲೇಷಣೆ ಮಾಡಿದಾಗ CBI ಮತ್ತು ED ಅಂದಾಗ ಸರ್ ಇದು ರಾಜ್ಯ ಸರ್ಕಾರ CBI ಕೊಟ್ಟಿದ್ದಲ್ಲ, ಇಲ್ಲ BJP ಹೋಗಿ CBIಗೆ ಹೋಗಿ ಅಪ್ಲೈ ಮಾಡಿದ್ದಲ್ಲ. ಯಾವ ಬ್ಯಾಂಕ್ ಸೂಪರಿಂಟೆಂಡೆಂಟ್ ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆದ್ಮೇಲೆ ಈ ಹಗರಣ ಬೆಳಕಿಗೆ ಬಂದಿದೆ ಸರ್. ಇದರಲ್ಲಿ ಒಬ್ಬರ ಬಲಿದಾನ ಆಗದೆ ಹೋಗಿದ್ರೆ, ಅವರ ಒಂದು 6 ಪೇಜ್ ಡೆತ್ ನೋಟ್ ಸಿಗದೆ ಹೋಗಿದ್ರೆ ಈ 187 ಕೋಟಿ ಎಲ್ಲೂ ಸಿಗ್ತಾ ಇರಲಿಲ್ಲ, ಜನಕ್ಕೆ ಸಿಗ್ತಾ ಇರಲಿಲ್ಲ. ಆದ್ರೆ ಅವರಿಗೆ ಇದುವರೆಗೂ ನ್ಯಾಯ ಕಲ್ಪಿಸುವಂತ ಕೆಲಸವನ್ನ ಸರ್ಕಾರ ಮಾಡಲೇ ಇಲ್ಲ. ಅವರ ಕುಟುಂಬ ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಆಮೇಲೆ ಸರ್, CBI ಜಸ್ಟ್ ಹಾಗೆ ಬಂದಿಲ್ಲ, ಬ್ಯಾಂಕಿನ ಅಧಿಕಾರಿಗಳು ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ CBI ಬಂದಿದ್ದು. ಎಲ್ಲಿ ಇಂಟರ್ಸ್ಟೇಟ್ ಮನಿ ಲಾಂಡ್ರಿಂಗ್ ಆಗಿದೆ, ಅದರಿಂದ ED ಬಂದಿರುವಂಥದ್ದು. ಸೊ ತನ್ನಂತಾನೆ ಬಂದಿರುವಂಥದ್ದು ಸರ್. ಆಮೇಲೆ ಮೇಡಮ್ ಇನ್ನೊಂದು ಈ ಪ್ರಕರಣದಲ್ಲಿ ಒಂದು ಮೇಡಮ್ ಮಾರ್ಚ್ 30 ಈ ಒಂದು 24 ಅವತ್ತೇ ಸರ್ಕಾರ 50 ಕೋಟಿ ಬ್ಯಾಂಕ್ನಲ್ಲಿ FD ಮಾಡುತ್ತೆ ಮೇಡಮ್. ಅವತ್ತೇ 30ನೇ ತಾರೀಕಿಗೆ 45 crores ಲೋನ್ ಸಿಗುತ್ತೆ, ಓಡಿ ಲೋನ್ ಸಿಗುತ್ತೆ. ಆಮೇಲೆ ಅದು 7.5% ಇಂದ ಅವತ್ತೇ ಅದು RTGS ಆಗುತ್ತೆ. ಮತ್ತೆ ಈ ಒಂದು 3 ಪ್ರಕರಣ, ಈ ಒಂದು ಒಂದು ಟ್ರಾನ್ಸಾಕ್ಷನ್ಸ್, ಈ ಸ್ಟಾಂಪ್ ಪೇಪರು ಫೆಬ್ರವರಿ 17ನೇ ತಾರೀಕು ಆಗುತ್ತೆ. ಮೇ 30ನೇ ತಾರೀಕು ಆಗೋ ಟ್ರಾನ್ಸಾಕ್ಷನ್ಸ್ಗೆ ಫೆಬ್ರವರಿ 17ನೇ ತಾರೀಕು ಈ ಸ್ಟಾಂಪ್ ಪೇಪರ್ ಅಂದ್ರೆ ಇದು ವ್ಯವಸ್ಥಿತವಾದ ಹಗರಣನ, ಇದು ಪ್ರೀ ಪ್ಲಾನ್ಡ್ ಭ್ರಷ್ಟಾಚಾರನ, ಇಲ್ಲ ಏನಂತ ರಾಜ್ಯ ಜನರು ಹೇಳ್ಬೇಕಾಗುತ್ತೆ ಮೇಡಮ್. ಒಂದೇ ದಿನ 9 ಬ್ಯಾಂಕ್ ಖಾತೆ. ಆಮೇಲೆ ಇದೆಲ್ಲ ಟ್ರಾನ್ಸಾಕ್ಷನ್ಸ್ಗೆ ದೇ ಶುಡ್ ಬಿ ಅ ಕಾಂಪಿಟೆಂಟ್ ಅಥಾರಿಟಿ, ಆಥರೈಸೇಷನ್ ಅಥಾರಿಟಿ. ಹೂ ಇಸ್ ಆಥರೈಸೇಷನ್ ಅಥಾರಿಟಿ? ಫೈನಾನ್ಸ್ ಮಿನಿಸ್ಟ್ರಿ ಬರುತ್ತಲ್ವಾ, ಉತ್ತರ ಕೊಡ್ಬೇಕಲ್ವಾ? ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇತ್ತು ಅಂತ ತಿಳ್ಕೊಳ್ಳಿ, ಸರ್, ಒಂದು ನಿಮಿಷ, ನಾನು ಇದ್ರ ಬಗ್ಗೆ ED CBI ಬರ್ತಿತ್ತ? ಒಂದು ನಿಮಿಷ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ನಾನು ಇಲ್ಲ, ಮಾತಾಡ್ತೀನಿ. ವಹಿಸ್ಕೊಳ್ಳೋದೇ ಇಲ್ಲ. ಮಾತಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಆಕಸ್ಮಿಕವಾಗಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಈ CBI ED ಬರ್ತಿರ್ಲಿಲ್ಲ. ಆಕಸ್ಮಿಕವಾಗಿ ಇಲ್ಲಿ BJP ಸರ್ಕಾರ ಇದ್ದಿದ್ರೆ ಅವುಗಳು ಬರ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಪಾಕೆಟ್ ಅಲ್ಲಿ ಇನ್ನೊಬ್ರು ರಕ್ಷಣೆ ಮಾಡ್ಲಿಕ್ಕೆ ಅದನ್ನ ನೀವು ವಿರೋಧಿಸಬೇಕು. ನಾನು ಹೇಳ್ತೀನಿ ಕೇಳಿ, ತನಿಖಾ ಸಂಸ್ಥೆಗಳ ದುರುಪಯೋಗವನ್ನ ನೀವು ವಿರೋಧಿಸಬೇಕು, ಇದ್ರ ಜೊತೆಗೆ ನಾವು ವಿರೋಧಿಸಬೇಕು. ಇದ್ರ ಜೊತೆಗೆ ಸ್ಪಷ್ಟವಾದ ಉತ್ತರ ಬಂದ್ಬಿಟ್ಟು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ, ಸದನದಲ್ಲಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಈ ಪ್ರಕರಣ ಅಲ್ಲ, ಯಾವುದೇ ಪ್ರಕರಣಗಳಲ್ಲಿ ತನಿಖಾ ಸಂಸ್ಥೆಯವರು ತಮ್ಮ ಸ್ವಇಚ್ಛೆಯಿಂದ ನಿರ್ಧಾರಗಳನ್ನು ತಗೋಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಬಗ್ಗೆ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರು ಕೊಡ್ತಿದ್ದಾರೆ. ಯದುಕುಮಾರ್ ಅವರು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಗ್ರೆಸ್ ಇಟ್ಟಿಲ್ಲ ನಾವಿಲ್ಲಿ.